ಹಾಯ್ ಹಲೋ ವೀಕ್ಷಕರೇ, ಕನ್ನಡ ಸ್ಫೂರ್ತಿಗೆ ಸ್ವಾಗತ. ನಾನು ಗೋನಿ ಬಸಪ್ಪ ಕರ್ಕೇಳಿ ಮಾತನಾಡ್ತಾ ಇದ್ದೇನೆ. ವಿಶೇಷವಾಗಿ ಸಾಧನೆಯ ಹಾದಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ನಾವು ನಿಮ್ಗೆ ಗೊತ್ತಿರೋ ಹಾಗೆ ಬಹಳಷ್ಟು ಸಾಧಕರನ್ನ ಪತ್ತೆ ಹಚ್ಚಿಕೊಂಡು ಹಲವಾರು ಜಿಲ್ಲೆಗಳಿಂದ ಅವರ ಒಂದಿಷ್ಟು ಪ್ರಗತಿಯನ್ನ ಸಾಧನೆಯನ್ನ ಗುರುತಿಸ್ತಾ ಬರ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿದ್ದೀನಿ. ಕೊಪ್ಪಳ ಜಿಲ್ಲೆಯ ಸಾರಿಗೆ ಇಲಾಖೆಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಿರತಕ್ಕಂಥ ಶ್ರೀಯುತ ಜಿ ಸೀನಯ್ಯ ಅವ್ರ ಜೊತೆಗಿದ್ದೀವಿ. ಬನ್ನಿ ವೀಕ್ಷಕರೇ, ಅವ್ರು ಮಾತಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಈಗ ಕೊಪ್ಪಳಕ್ಕೆ ನೀವು ಬಂದು ಎಷ್ಟು ವರ್ಷ ಆಯ್ತು? ಹೇಗೆ ನಿಮ್ಮ ಅನಿಸಿಕೆ? ನಾನೀಗ ಕಳೆದ ಆಗಸ್ಟ್ 30ನೇ ತಾರೀಕಿಗೆ ಇಲ್ಲಿ ಬಂದೆ. ಒಂದು 3 ತಿಂಗಳಾಯ್ತು ಇಲ್ಲಿ ಆಗಿ. ಕೊಪ್ಪಳದ ವಿಭಾಗೀಯ ನಿಯಂತ್ರಣ ಸಾರಿಗೆ, ಕೊಪ್ಪಳ ಜಿಲ್ಲೆಯ ಸಾರಿಗೆ ಇಲಾಖೆ ಒಂದು ವಿಭಾಗೀಯ ನಿಯಂತ್ರಣಾಧಿಕಾರಿಯಾಗಿ ನಾನಿಲ್ಲಿ ಕೆಲಸ ಮಾಡ್ತೇನೆ. ಎಸ್ ಸರ್, ಈಗ ಬಹಳಷ್ಟು ಯಾಕಂತ ಹೇಳಿದ್ರೆ ಇವತ್ತು ನೀವು ಬಂದು 3 ತಿಂಗಳಾಗಿರ್ಬೋದು, ಬಹಳಷ್ಟು ವಿಭಿನ್ನವಾಗಿ ಏನೋ ಬದಲಾವಣೆ ಕಾಣ್ತಾ ಇದಾವೆ. ಸಾರ್ವಜನಿಕರಾಗಿರ್ಬೋದು, ಅಲ್ಲಿ ವಾಹನ ಸವಾರರಾಗಿರ್ಬೋದು, ಬಹಳಷ್ಟು ಜನ ನಮಗೆ ತಿಳಿಪಡಿಸೋದು ಏನಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಸ್ಟ್ರಿಕ್ಟ್ ಇರ್ತಕ್ಕಂಥ ಅಧಿಕಾರಿಗಳು, ಜೊತೆಗೇನೆ ಬಹಳ ವಿಧ ವಿಧವಾಗಿರ್ತಕ್ಕಂಥ ಒಂದು ಸಿಸ್ಟಮೆಟಿಕ್ ಅನ್ನ ರೆಡಿ ಮಾಡಿದ್ದಾರೆ. ಬಟ್ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಸರ್? ಈಗ ನಾವು ನೋಡಿದಾಗ ಸಾರ್ವಜನಿಕ ರಂಗದಲ್ಲಿ ನಾವು ಈಗ ಕೆಲಸ ಮಾಡ್ತಾ ಇರೋದ್ರಿಂದ ಸಾರ್ವಜನಿಕರಿಗೆ ಸೇವೆ ನೀಡ್ತಕ್ಕಂಥದ್ದು ನಮ್ಮ ಬಹಳ ಮುಖ್ಯ ಒಂದು ಉದ್ದೇಶ. ಅದರಲ್ಲಿ ಬಸ್ ನಿಲ್ದಾಣ ಅಂತಕ್ಕಂಥದ್ದು ಬಹಳ ಒಂದು ಸಾರ್ವಜನಿಕರ ಒಂದು ಕ್ಷೇತ್ರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಪ್ರತಿಯೊಬ್ಬರು ಒಂದು ಎಲ್ಲ ಜಾತಿ ಧರ್ಮ ಯಾವುದು ಭೇದ ಭಾವ ಇಲ್ಲದೆ ಒಂದು ಸೇರ್ತಕ್ಕಂಥ ಜಾಗ ಅಂದ್ರೆ ಬಸ್ ನಿಲ್ದಾಣ. ಆ ಒಂದು ಬಸ್ ನಿಲ್ದಾಣವನ್ನು ನಾವೇನಂತೀವಿ, ನಾವು ಅದನ್ನ ಜನರಲಿ ಬಸ್ ನಿಲ್ದಾಣ ಅಂದ್ರೆ ಬಹಳ ಕೇವಲವಾಗಿ ಇದು ಮಾಡ್ತೀವಿ. ಆದ್ರೆ ನಾವು ಆ ತರ ಅಲ್ಲ. ನಾನೊಬ್ಬ ವಿಭಾಗ ನಿಯಂತ್ರಣಾಧಿಕಾರಿಯಾಗಿ ನಮ್ಮ ಇದನ್ನ ಏನಂತೀನಿ ನಾನಂದ್ರೆ, ನಾನು ಬಸ್ ನಿಲ್ದಾಣ ಏನಂತ ಹೇಳ್ತೀನಿ ಅಂದ್ರೆ, ನಮ್ದು ಬಿಸ್ನೆಸ್ ನಾವು ಕಿಲೋಮೀಟರ್ಗಳನ್ನು ಮಾರ್ತೇವೆ. ನಾವು ನಮ್ಮ ಬಸ್ಗಳ ಮೂಲಕ ಒಂದು ಪ್ರತಿಯೊಂದು ಕಿಲೋಮೀಟರ್ಗೆ ಇಷ್ಟು ಅಂತ ಚಾರ್ಜ್ ಮಾಡಿಬಿಟ್ಟು ನಾವು ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಸೇವೆಯನ್ನು ಕೊಡ್ತಕ್ಕಂಥದ್ದನ್ನು ಸಹ ನಾವು ಮಾಡ್ತೀವಿ. ಆ ಒಂದು ಬಿಸ್ನೆಸ್ನಲ್ಲಿ ನಮ್ಮ ವ್ಯಾಪಾರಕ್ಕೆ ಏನಿದೆಯಲ್ಲ, ನಮ್ಮ ಕಸ್ಟಮರ್ಸ್ ಬರ್ತಕ್ಕಂಥ ಪ್ಲೇಸ್ ಅಂತ ಹೇಳಿದ್ರೆ ಬಸ್ ಸ್ಟ್ಯಾಂಡ್. ಅದು ನಮ್ದು ಅಂಗಡಿ ಇದ್ದಂಗೆ. ನಾವು ಅಂಗಡಿನ ನಾವು ಹೆಂಗ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಪ್ರತಿದಿನ ಸ್ವಚ್ಛ ಮಾಡ್ಕೊಂಡು ನೀಟ್ ಮಾಡ್ಕೊಂಡು ಪೂಜೆ ಮಾಡ್ಬಿಟ್ಟು ಅದಕ್ಕೆ ಎಲ್ಲ ಪಟ್ಟಿಗೆಗೆ ನಮಸ್ಕಾರ ಮಾಡ್ಕೊಂಡು ಹೆಂಗೆ ವ್ಯಾಪಾರಸ್ಥರು ಸ್ಟಾರ್ಟ್ ಮಾಡ್ತಾರೋ ಹಂಗೆ ನಾವು ಮಾಡಬೇಕು ಅಂತಕ್ಕಂಥದ್ದು ನನ್ನ ಕಾನ್ಸೆಪ್ಟ್. ಸೊ ಹಾಗಾಗಿ ನಾನು ಬಂದ ತಕ್ಷಣನೇ ನಮ್ಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಈಗಿರ್ತಕ್ಕಂಥ ಮೇಡಮ್ ಅವರು ಬಸ್ ನಿಲ್ದಾಣಗಳಲ್ಲಿ ಸ್ವಚ್ಛತೆ ಬಗ್ಗೆ ಬಹಳ, ಈಗ ನಾವು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ರು, ಅವರು ಸಹ ನಮಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಬಿಟ್ಟು ಬಹಳಷ್ಟು ಇಂಪಾರ್ಟೆನ್ಸ್ ಆಗಿ ಫಸ್ಟ್ ಅದನ್ನ ನೀವು ನೋಡ್ಬೇಕು ಅಂತಕ್ಕಂಥದ್ದು ನಮ್ಮ ಸೂಚನೆಗಳನ್ನು ನೀಡಿದ್ದಾರೆ. ನಾವು ಬಂದ ತಕ್ಷಣನೇ ನೋಡಿದಾಗ ನಮ್ಮ ಕೊಪ್ಪಳ ಬಸ್ ನಿಲ್ದಾಣದಲ್ಲಿನೂ ಸಹ ನೋಡಿದಾಗ ಬಹಳಷ್ಟು ವ್ಯವಸ್ಥೆಯಲ್ಲಿ ವಿಲೋಪಗಳು ನನಗೆ ಕಂಡು ಬಂದಾಗ ಮೊದಲಿಗೆ ಶೌಚಾಲಯಗಳ ಸ್ವಚ್ಛತೆ ಅದು ಇದು ಅಂದಾಗ, ನಾನು ಶೌಚಾಲಯಗಳಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಏನು ಕೊರತೆ ಇದೆ ಅನ್ನೋದನ್ನ ನಾನು ನೋಡಿದೆ. ನೀರಾಗಿರ್ಬೋದು, ಅಲ್ಲಿಯ ಸ್ವಚ್ಛತೆ ಇರ್ಬೋದು, ಆಮೇಲೆ ಅಲ್ಲಿರ್ತಕ್ಕಂಥ ಕೆಲಸ ಮಾಡೋರಿಗೆ ಮೂಲ ಸೌಕರ್ಯ ಇರ್ಬೋದು, ಅದನ್ನು ಸಹ ನಾನು ನೋಡಿ ಆ ಕಡೆ ಗಮನ ಹರಿಸ್ಬಿಟ್ಟು ನಮ್ಮಲ್ಲಿ ಏನು ಗುತ್ತಿಗೆದಾರರಿದ್ದಾರೆ ಅವರಿಗೆ ತಿಳಿಯನ್ನು ಹೇಳ್ತಾ ಮತ್ತೆ ಅವರಿಗೆ ಸೂಚನೆಗಳನ್ನು ಕೊಡ್ತಾ ಅದನ್ನು ಸ್ವಚ್ಛ ಮಾಡಿಸೋದ್ರಲ್ಲಿ ಮೊದಲ ಹಂತವಾಗಿ ಬಸ್ ಸ್ಟ್ಯಾಂಡ್ ಕ್ಲೀನಿಂಗ್ ಬಗ್ಗೆ ನಾವು ಹೆಚ್ಚಿನ ಒಂದು ಆದ್ಯತೆ ಕೊಟ್ಟಾಗ ಈ ಸೇಫ್ಟಿ ಅಂತಕ್ಕಂಥದ್ದನ್ನು ಸಹ ಬಹಳ ಮುಖ್ಯ. ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಬಸ್ ನಿಲ್ದಾಣದಲ್ಲಿ ಬಸ್ಗಳು ಅಡ್ಡಾಡ್ತಾ ಇರ್ತವೆ, ತಿರುಗಾಡ್ತವೆ. ಎಲ್ಲಂದ್ರಲ್ಲೇ ವಾಹನಗಳನ್ನ ಪಾರ್ಕ್ ಮಾಡ್ತಕ್ಕಂಥದ್ದು, ಎಲ್ಲಂದ್ರಲ್ಲೇ ಈ ಮೂತ್ರನ ವಿಸರ್ಜನೆ ಮಾಡ್ತಕ್ಕಂಥದ್ದು, ಇದೆಲ್ಲದೂ ಕಂಡು ಬರ್ತಾ ಇತ್ತು ನನಗೆ. ಸೊ ಈ ಒಂದು ವ್ಯವಸ್ಥೆಯನ್ನ ನಾವು ಬದಲಾವಣೆ ಮಾಡ್ತಕ್ಕಂಥದ್ದು ಹೇಗೆ ಅಂತ ನಾವು ಆಲೋಚನೆ ಮಾಡಿದಾಗ, ನಾನು 1 ತಿಂಗಳ ಕಾಲ ಇದನ್ನ ಒಂದು ಸ್ಟಡಿ ತರ ಮಾಡಿದಾಗ ಬರೀ ನಾವು ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಮಾತ್ರ ಇದನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತಾಯ್ತು. ಯಾಕಂದ್ರೆ ಅದರಲ್ಲಿ ಮುಖ್ಯ ಪಾರ್ಟಿಸಿಪೇಷನ್ ಇದ್ದಿದ್ದು ಸಾರ್ವಜನಿಕರು. ಅಲ್ಲಿ ವ್ಯಕ್ತಿಗತವಾಗಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನಮಗೆ ರಿಯಾಕ್ಟ್ ಆಗ್ತಾ ಇತ್ತು. ನಾನು ಗಾಡಿ ನಿಲ್ಲಿಸ್ಲೇಬೇಕ್ರಿ, ಏನ್ರಿ ನಿಲ್ಲಿಸ್ರಿ, ಏನಾಗುತ್ತೆ, ಆಯ್ತಪ್ಪ ಟಾಯ್ಲೆಟ್ ಅಲ್ಲಿ ಐತೆ ನೋಡಿದ್ದೀನಿ, ಈಗ ಬಂದಿದ್ದೀನಿ ಒಯ್ದಿದ್ದೀನಿ, ಏನಾಗುತ್ತೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಇದರಲ್ಲಿ ನಾವು ಅವರಿಗೆ ಇಷ್ಟವಾಗೋ ರೀತಿಯಲ್ಲಿ ಬದಲಾವಣೆಗಳನ್ನು ತಗೊಂಡು ಬಂದಾಗ ಅಷ್ಟೇ ಅವರು ಸಹ ಅದನ್ನ ಸ್ವೀಕರಿಸ್ತಾರೆ ಅಂತಕ್ಕಂಥದ್ದು ನಾನು ಮನಗಂಡು ಕೂಡಲೇ ಏನ್ ಮಾಡಿದ್ವಿ, ನಮ್ಮ ಡಿಪೋ ಕಂಪೌಂಡ್ ಗೋಡೆಯಲ್ಲಿ ಭಾಗದಲ್ಲಿ ಎಲ್ಲ ತುಂಬಾ ಅಲ್ಲಿ ರಿಸರ್ಚ್ ಮಾಡ್ತಕ್ಕಂಥದ್ದು ಅದು ಎಲ್ಲ ಕಂಡು ಬಂತು. ಸೊ ನಾವು ಎಷ್ಟೋ ಸರಿ ಆ ಕಡೆ ನಗರಸಭೆ ಹೊಸ ಶೌಚಾಲಯಗಳನ್ನು ಕಟ್ಸಿಕೊಟ್ಟಿದ್ದಾರೆ, ಅದನ್ನು ಓಪನ್ ಮಾಡೋದು ಅಂತಂದ್ಬಿಟ್ಟು ಅದಕ್ಕೆ ನಿಯಮಾನುಸಾರ ಏನ್ ಬೇಕೋ ಅದೆಲ್ಲ ಕ್ರಮ ತಗೊಂಡ್ವಿ. ಅಲ್ಲಿ ಇರ್ತಕ್ಕಂಥ ಸುತ್ತದನ್ನು ಸಹ ಟ್ರಾಕ್ಟರ್ಗಳು JCBಗಳು ತರಿಸಿ ಕ್ಲೀನ್ ಮಾಡಿಸ್ಕೊಟ್ಟೆ. ಬಟ್ ಮತ್ತೆ ಕಸ ಹಾಕ್ತಕ್ಕಂಥದ್ದು ಪದ್ಧತಿ ಎಲ್ಲ ಕಂಡು ಬಂತು. ಇದಕ್ಕೆ ಏನ್ ಮಾಡ್ಬೇಕು ಅಂತ ನೋಡಿದಾಗ, ಇದನ್ನ ಸಾರ್ವಜನಿಕ ಬಳಕೆಗೆ ನಾವು ಬಿಟ್ಟಾಗ ಅದು ಬಹಳ ಇದಾಗುತ್ತೆ. ಅವಾಗ ಅದು ಈ ತರದ ಇದನ್ನ ಕ್ರಮೇಣ ಅದನ್ನ ಸುಧಾರಿಸಬಹುದು ಅಂತ ತಿಳಿತು. ಸೊ ಐ ಮಾಸ್ಕ್ ಬಲ್ಬ್ ಇತ್ತಲ್ಲಿ, ಅದರಲ್ಲೂ ಸಹ 1-2-3 ಬಲ್ಬ್ಗಳು ಇರಲಿಲ್ಲ,
ಸರಿಯಾದ ಬೆಳಕಿರಲಿಲ್ಲ ಅಂತಕ್ಕಂಥದ್ದು ಫಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡ್ಬಿಟ್ಟು ಐಮಾಸ್ ಬಲ್ಬ್ನ ರಿಪೇರಿ ಮಾಡಿಸಿ ಬೆಳಕಿನ ವ್ಯವಸ್ಥೆ ಫಸ್ಟ್ ಸುಧಾರಿಸಿದ್ವಿ. ತದನಂತರ ಆ ಕಡೆಗೆ ಅಲ್ಲಿ ಎಲ್ಲ ಕಡೆಗೆ ಏನ್ ಮಾಡಿದೆ, ನಾನು ಫಸ್ಟ್ ಕೂತ್ಕೊಳ್ಳೋದಕ್ಕೆ ಕಟ್ಟೆಗಳನ್ನ ರೆಡಿ ಮಾಡಿದೆ. ಯಾಕಂದ್ರೆ ಎಲ್ಲ ಗಿಡಗಳಿರೋದ್ರಿಂದ, ನೆರಳಿರೋದ್ರಿಂದ ಜನ ಪ್ರಯಾಣಿಕರು ಬಂದವರು ಕೂತ್ಕೊಳ್ಳೋದಕ್ಕೆ ಕಟ್ಟೆಗಳನ್ನ ವ್ಯವಸ್ಥೆ ಮಾಡಿದೆ. ಕಟ್ಟೆಗಳನ್ನ ವ್ಯವಸ್ಥೆ ಮಾಡಿದ ನಂತರ ಜನಗಳಲ್ಲಿ ಬರೋದು ಬಿಡ್ಬೇಕು ಅಂತ ಹೇಳಿದಾಗ, ಗಾಡಿಗಳು ನಿಲ್ಸೋದು ಬಿಡ್ಬೇಕು ಅಂತ ಹೇಳಿದಾಗ ಸುತ್ತ ಮತ್ತೆ ಅವಾಗ ಅದಕ್ಕೆಲ್ಲ ತಂತಿ ಬೇಲಿಯನ್ನ ಹಾಕಿಸ್ದೆ. ತಂತಿ ಬೇಲಿನ ಹಾಕಿಸಿ ಅದು ಸಾರ್ವಜನಿಕ ಉಪಯೋಗಕ್ಕೆ ಬರಬೇಕು. ಬರೀ ಸುಮ್ಮನೆ ಕೂತ್ಕೊಂಡಿದ್ದೋದ್ರೆ ಆಗೋದಿಲ್ಲ. ಅವಾಗ ಮತ್ತೆ ಅದೇ ರೀತಿಯ ಒಂದು ವ್ಯವಸ್ಥೆ ಹಂಗೆ ಕಂಟಿನ್ಯೂ ಆಗ್ತದೆ ಅಂತೇಳಿ ಅದರ ಸಾರ್ವಜನಿಕ ವ್ಯವಸ್ಥೆಗೆ ಅದಕ್ಕೆ ಏನ್ ಮಾಡಿದೆ, ಅಲ್ಲಿ ನಾನ್ ಸ್ಟಾಪ್ ಸರ್ವಿಸಸ್ ಬಸ್ ನಿಲ್ದಾಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡಿದ್ರಿಂದ ಜನಗಳಿಗೂ ಅರ್ಥ ಆಯ್ತು. ಸೊ ಇಲ್ಲಿ ಸಾರ್ವಜನಿಕ ಓಡಾಡ್ತಕ್ಕಂಥ ಬಸ್ಗಳು ನಿಲ್ತವೆ, ಇಲ್ಲಿ ಪ್ರಯಾಣಿಕರು ಬರ್ತಾರೆ, ಪ್ರಯಾಣಿಕರು ಬಂದವರು ಕೂತ್ಕೊಳ್ತಾರೆ, ಇಲ್ಲೆಲ್ಲ ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ತಪ್ಪು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಯ್ತು. ಪ್ರಯಾಣಿಕರಿಗೆ ಅಲ್ಲಿದ್ದ ಸಾರ್ವಜನಿಕರು ಅವರು ಎಲ್ಲಿ ನಿಗದಿತ ಸ್ಥಳಗಳಲ್ಲಿ ಹೋಗಿ ಆ ಮೂತ್ರ ಮಾಡ್ತಕ್ಕಂಥ ಒಂದು ಸಮಸ್ಯೆ, ದೊಡ್ಡ ಸಮಸ್ಯೆ ನಮಗೆ ಕ್ಲಿಯರ್ ಆಯ್ತು. ಇನ್ನ ಬಸ್ ನಿಲ್ದಾಣದಲ್ಲಿ ಗಾಡಿಗಳನ್ನ ಎಲ್ಲಂಗಂದ್ರಂಗೆ ನಿಲ್ಸೋದು ಮಾಡೋದು ಅಂತ ವಿಷಯ ಬಂದಾಗ ಸೊ ಅಲ್ಲಿ ನಿಲ್ಲಿಸ್ತಾ ಇದ್ರು. ಅಲ್ಲಿ ನಿಲ್ಲಿಸ್ತಾ ಇದ್ದಾಗ ನಾವು ಯಾವುದೇ ಒಂದು ವ್ಯವಸ್ಥೆಯನ್ನು ನಾವು ಬದಲಾಯಿಸ್ತೀವಿ ಅಂತ ಹೇಳಿದಾಗ ಅದಕ್ಕೆ ಪೂರಕವಾದ ಬದಲಿ ವ್ಯವಸ್ಥೆ ಇದ್ರೆ ಮಾತ್ರ ಯಾರೇ ಆಗ್ಲಿ ಅದಕ್ಕೆ ಒಗ್ಗಿಕೊಳ್ತಾರೆ ಅಥವಾ ಅದಕ್ಕೆ ಹೊಂದಿಕೊಳ್ತಾರೆ. ಸೊ ನಮ್ಮ ಮುಂದ್ಗಡೆ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಖಾಲಿ ಜಾಗದಲ್ಲಿ ಸೈಕಲ್ ಸ್ಟ್ಯಾಂಡ್ಗೆ ನಾವು ಗುರುತಿಸಿದ ಜಾಗ ಇತ್ತು. ಹಲವಾರು ಬಾರಿ ಟೆಂಡರ್ ಕರೆದಾಗ ಯಾವುದೋ ಗುತ್ತಿಗೆದಾರರು ಬರದೇ ಇರೋದ್ರಿಂದ ಅಡ್ಡದಿಡ್ಡಿ ಪಾರ್ಕ್ ಮಾಡ್ತಕ್ಕಂಥ ವ್ಯವಸ್ಥೆ ಅಲ್ಲಿತ್ತು. ಸೊ ನಾನು ಅದನ್ನ ನೋಡಿದೆ, ಅಲ್ಲಿ ಖಾಲಿ ಇರೋ ಜಾಗ ಇದೆ, ಯಾಕೆ ನಾವು ಅದನ್ನ ಬಳಸ್ಕೊಂಡು ಅದನ್ನ ಅಚ್ಚುಕಟ್ಟಾಗಿ ಮಾಡಬಾರ್ದು ಅಂತೇಳಿ ಕೂಡಲೇ ಅದನ್ನ ಏನ್ ಮಾಡಿದೆ, ನಾನು ಇಲ್ಲಿ ಗೇಟ್ಗಳಲ್ಲಿ ಒಂದು ಗೇಟ್ ನಲ್ಲಿನೇ ನಮ್ಮ ಜನಗಳನ್ನ ಹಾಕಿಬಿಟ್ಟು ನಮ್ಮ ಸಿಬ್ಬಂದಿಗಳನ್ನ ಹಾಕಿ, ಸೊ ಈ 1491 ಅಂತ ಹೇಳ್ತಾರೆ, ನಮಗೆ ಲೈಟ್ ಡ್ಯೂಟಿ ಕೊಡ್ಬೇಕು ಅಂತ ಕೆಲವು ಜನಗಳು ಇರ್ತಾರೆ, ಟಿ ಸಿಗಳಲ್ದೇನೆ ಅವ್ರನ್ನೂ ಸಹ ನಾನು ಬಳಸ್ಕೊಂಡು ಅಲ್ಲಿ ಗೇಟ್ ನಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಂಡು ಬಂದವ್ರಿಗೆ ಕೂಡಲೇ, ಸ್ವಾಮಿ ನಿಮಗೆ ವ್ಯವಸ್ಥೆ ಇದೆ, ಆ ಕಡೆಗೆ ಪಾರ್ಕ್ ಮಾಡೋದಕ್ಕೆ ವ್ಯವಸ್ಥೆ ಇದೆ, ಇದಕ್ಕೆ ಕನಿಷ್ಠ ಒಂದಿಷ್ಟು ದುಡ್ಡು ಕಟ್ತಕ್ಕಂಥದ್ದು ಇದೆ, ಅದನ್ನ ಮಾಡಿದಪ್ಪ ಅಂತ ಹೇಳಿದ್ರೆ ನಿಮ್ ಗಾಡಿನೂ ಸೇಫ್ ಇರ್ತದೆ ಮತ್ತೆ ಇದನ್ನು ಆಗುತ್ತೆ ಅಂತ ಹೇಳ್ಬಿಟ್ಟು ನಾ ಏನ್ ಮಾಡಿದೆ, ಅಲ್ಲಿ ಆ ವ್ಯವಸ್ಥೆನ ಶುರು ಮಾಡಿದ್ಮೇಲೆ ಯಾವುದೇ ಗಾಡಿ ನೋಡಿ, ಈಗ ಸಾರ್ವಜನಿಕರು ಪ್ರಯಾಣಿಕರು ಯಾರು ದಡ್ರಲ್ಲ, ಅವ್ರಿಗೆ ನಾವು ಬದಲಿ ವ್ಯವಸ್ಥೆ ಕೊಟ್ಟರೆ ಅದಕ್ಕೆ ತಕ್ಕಂತೆ ಅವರು ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಕೊಪ್ಪಳ ಜನತೆ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಯಾರೇ ಆಗಿರ್ಬೋದು. ಅದಕ್ಕೆ ಮುಖ್ಯ ಕಾರಣ ಇವತ್ತು ಬಸ್ ನಿಲ್ದಾಣದಲ್ಲಿ ಒಂದು ಪ್ರೈವೇಟ್ ವೆಹಿಕಲ್ಸ್ ನಾವು ಕಾಣೋದಿಲ್ಲ, ಯಾರು ಕಾರು ಪಾರ್ಕಿಂಗ್ ಮಾಡಲ್ಲ. ಯಾಕಂದ್ರೆ ನಮ್ಮ ಸಿಬ್ಬಂದಿ ಅಲ್ಲಿದ್ದವ್ರೆ, ಇಲ್ಲ ರೀ ನೀವು ಹೊರಗೆ ಹೋಗ್ರಿ ಅಂತ ಹೇಳ್ಬಿಡ್ತಾರೆ. ಆಮೇಲೆ ನಿಮಗೆ ಟೂ ವೀಲರ್ಸ್ ನಮ್ಮ ಹತ್ರ ಕಾರ್ ಪಾರ್ಕಿಂಗ್ ಇಲ್ಲದೆ ಇರೋದ್ರಿಂದ ಹೊರಗೆ ಹೋಗ್ರಿ ಅಂತ ಹೇಳ್ತಾರೆ. ಆಮೇಲೆ ಟೂ ವೀಲರ್ಸ್ ಪಾರ್ಕಿಂಗ್ ಏನಿದೆಯಲ್ಲ, ನಿಮ್ಗೆ ಸ್ವಾಮಿ ಇಲ್ಲಿದೆ ನೋಡಿ, ಇಲ್ಲಿ ಹೋಗಿ ಟೂ ವೀಲರ್ ಪಾರ್ಕಿಂಗ್, ಇಲ್ಲಿ ಪಾರ್ಕಿಂಗ್ ಮಾಡಿ ಅಂತ ದಾರಿ ತೋರಿಸಿರೋದ್ರಿಂದ ಇವತ್ತು ನಮಗೆ ಎಲ್ಲೂ ಅದ್ರ ಬಗ್ಗೆ ಯಾವುದೇ ರೀತಿಯ ಬೇರೆಯವರಿಂದ ನಮಗೆ ಚಕಾರನೂ ಬಂದಿಲ್ಲ ಅಥವಾ ಯಾವುದೇ ಅಭಿಪ್ರಾಯಗಳು ಬಂದಿಲ್ಲ. ಬಟ್ ಇದ್ರ ಬಗ್ಗೆ ಮೆಚ್ಚುಗೆ ಆಗ್ತಾ ಇದೆ. ಬಹಳಷ್ಟು ಜನ ನನಗೆ ದೂರವಾಣಿ ಮುಖಾಂತರ ಹೇಳಿ ಬಸ್ ನಿಲ್ದಾಣದ ಒಂದು ವ್ಯವಸ್ಥೆ ಈ ರೀತಿ ಬದಲಾಯಿಸಿದ್ರಿ, ತುಂಬಾ ಸಂತೋಷ ಅಂತ. ಶೌಚಾಲಯಗಳನ್ನ ಸ್ವಚ್ಛ ಇಡ್ತಕ್ಕಂಥದ್ದು, ಆಮೇಲೆ ಪ್ರಯಾಣಿಕರ ದೂರುಗಳು ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಮಹಿಳೆಯರಿಗೆ 10 ರೂಪಾಯಿ ಇಸ್ಕೊಳ್ತಾರೆ ಅಂತಕ್ಕಂಥ ದೂರ ಇತ್ತು. ಅದನ್ನು ಸಹ ನಾವೇನ್ ಮಾಡಿದ್ವಿ, ಮೊನ್ನೆ ಉಪಲೋಕಾಯುಕ್ತರು ಬಂದಾಗನು ಸಹ ನಮ್ಮ ಬಗ್ಗೆ ಅಲ್ಲಿ ಡಸ್ಟ್ ಬಿನ್ಗಳು, ಅಲ್ಲಿ ಮಾಹಿತಿ ಕೊಡ್ತಕ್ಕಂಥ ಕೇಂದ್ರ ಇರ್ಬೋದು, ಸೈಕಲ್ ಸ್ಟ್ಯಾಂಡ್ ನಲ್ಲಿ ಹೆಚ್ಚಿಗೆ ಅಮೌಂಟ್ ವಸೂಲಿ ಮಾಡ್ತಾರೆ, ಅಲ್ಲಿ ಸ್ಲಿಪ್ಗಳು ಕೊಡ್ತಕ್ಕಂಥದ್ದು, ಮತ್ತೆ ಬಸ್ ನಿಲ್ದಾಣ ಸ್ವಚ್ಛತೆ ಇಟ್ಕೊಳ್ತಕ್ಕಂಥದ್ದು. ಬಟ್ ಅವರು ಶೌಚಾಲಯಗಳ ಸ್ವಚ್ಛತೆ ಬಗ್ಗೆ ಮಾನ್ಯ ಲೋಕಾಯುಕ್ತರೇ ಸ್ವಚ್ಛವಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ನಮಗೆ ಒಂದು ಇದು ಮಾಡಿದ್ರು. ಬಟ್ ಕೆಲವೊಂದು ವ್ಯವಸ್ಥೆಗಳನ್ನ ಸರಿ ಮಾಡಬೇಕು ಕೂಡಲೇ. ಅಲ್ಲಿ ತಿಂಡಿ ವಸ್ತುಗಳನ್ನು ಇಟ್ಟಿರ್ತಕ್ಕಂಥ ಅಂಗಡಿಗಳಲ್ಲೇನೂ ಸಹ ಅದನ್ನು ಮುಚ್ಚಿರ್ಬೇಕು ಕವರ್ಗಳು, ಈ ತರ ಎಲ್ಲ ವ್ಯವಸ್ಥೆಗಳು ಹೇಳಿದಾಗ ಕೂಡಲೇ ನಾವು ಅದನ್ನ ಕ್ರಮ ತಗೊಂಡು ಆ ದಿನ ಸಾಯಂಕಾಲನೇ ನಾವು ಡಸ್ಟ್ ಬಿನ್ಗಳನ್ನು ಬದಲಾಯಿಸಿ ಆ ಸಾಯಂಕಾಲದೊಳಗಡೆ ಏನೇನು ಅವರು ಸೂಚನೆಗಳು ಕೊಟ್ಟಿದ್ರು. ಮತ್ತೆ ನಾನು ಸಹ ಬಹಳ ಇದಾಗಿ ಚೆಕ್ ಮಾಡಿದ್ದೀನಿ, ಸರ್ಪ್ರೈಸ್ ಆಗಿ ಚೆಕ್ ಮಾಡಿದ್ದೀನಿ. ಸೈಕಲ್ ಸ್ಟ್ಯಾಂಡ್ ನಲ್ಲೂ ಸಹ ಮೊದಲಿಗೆ 40 ರೂಪಾಯಿ ತಗೊಳ್ತಾ ಇದ್ರು ಅಂತ ಹೇಳಿ ದೂರುಗಳಿತ್ತು. ಈಗ ನಾನೇ ಹೋಗಿ ಸರ್ಪ್ರೈಸ್ ಆಗಿ ಚೆಕ್ ಮಾಡಿದೆ. ಆಮೇಲೆ ನಮ್ಮ ಟಿ ಸಿ ಅವರು ಇವರು ಡಿ ಸಿ ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಂದಿದ್ರು. ನಾನು ಒಬ್ಬ ಪ್ರಯಾಣಿಕನಾಗಿ ಹೋಗಿ ಕುತ್ಕೊಂಡು ಸುಮ್ಮನೆ ಹೋಗಿ ಗಾಡಿ ನಿಲ್ಲಿಸಿದವ್ರಿಗೆಲ್ಲ ಕೇಳ್ತಾ ನಿಂತ್ಕೊಂಡೆ, ಎಷ್ಟು ತಗೊಂಡ್ರಪ್ಪ, ಈಗ ಬಂದ್ರಲ್ಲ ಎಷ್ಟು ತಗೊಂಡ್ರಿ, ಕರೆಕ್ಟ್ ಆಗಿ ದುಡ್ಡು ತಗೊಳ್ಳೋದನ್ನ ನಾನು ನೋಡಿದೆ ಅಲ್ಲಿ. ಆಮೇಲೆ ಅಲ್ಲಿ ರೆಕಾರ್ಡನ್ನು ಸಹ ಅವ್ರು ಎಷ್ಟು ತಗೊಳ್ತಾ ಇದ್ದನ್ನು ಸಹ ರೆಕಾರ್ಡನ್ನು ಸರಿಯಾಗಿತ್ತು. ಅವ್ರ ಮಾನ್ಯ ಲೋಕಾಯುಕ್ತರ ನಿರ್ದೇಶನಗಳು ನಮಗೆ ಇನ್ನೂ ಸಹಕಾರಿಯಾದವು. ಸೊ ಅದನ್ನ ನಾವು ಸಾರ್ವಜನಿಕ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ವಿ. ಅಲ್ಲಿನೂ ಸಹ ದುಡ್ಡು ತಗೊಳ್ತಕ್ಕಂಥ ವಿಚಾರ, ನಮ್ಮ ಸ್ಟಾಫ್ನು ಸಹ ಈ ಕಡೆಗೆ ಇನ್ನೊಂದು ಕಡೆ ಸೈಕಲ್ ಸ್ಟ್ಯಾಂಡ್ ಅಲ್ಲಿ ದುಡ್ಡು ತಗೊಳ್ತಾ ಇರೋದ್ರಿಂದ ಅದನ್ನು ಸಹ ಹೆಚ್ಚಿಗೆ ಯಾವುದು ದುಡ್ಡು ತಗೊಳ್ಳೋದಿಲ್ಲ. ಜನಗಳಿಗೆ ಸೌಕರ್ಯ ಸಿಕ್ತು, ಅವ್ರಿಗೆ ಒಂದು ಸೌಲಭ್ಯ ಸಿಕ್ತು. ಅದು ಅಲ್ಲದೇನೆ ನಾವು ಬಸ್ ನಿಲ್ದಾಣದಲ್ಲಿ ಒಂದೇ ಒಂದು ನಾವು ಮಾಡಲಿಲ್ಲ. ನಾವು ಸ್ಕೂಲ್ ಸ್ಟೂಡೆಂಟ್ಸ್, ನಾನು ಎಲ್ಲೆಲ್ಲಿ ಇರ್ತೀನಿ, ನಮ್ಮ ಅಧಿಕಾರಿಗಳು ಅವರೆಲ್ಲ ತಿರುಗಾಡೋ ಕಡೆ ಎಲ್ಲ ಡೋರ್ನಲ್ಲಿ ಪ್ರಯಾಣ ಮಾಡಬಾರ್ದು ಅಂತ ತಿಳುವಳಿಕೆ ನೀಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅಲ್ಲಲ್ಲಿ ಸ್ಟ್ರೈಕ್ಗಳು ಅದು ಇದು ಆದಾಗ ನಾವು ಕೂಡಲೇ ಅಲ್ಲಿಗೆ ಭೇಟಿ ನೀಡಿಬಿಟ್ಟು
ಏನು ವ್ಯವಸ್ಥೆ ಏನ್ ಆಗ್ಬೇಕಾಗಿದೆ ಅವ್ರಿಗೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಬಸಾಪುರದಲ್ಲಾಯ್ತು, ಅದೇ ರೀತಿಯಲ್ಲಿ ನಮ್ಮ ಯಾವ ಕ್ರಾಸ್ ಅದು ಬೂದುಗುಪ್ಪ ಊರಲ್ಲೇ ಆಯ್ತು. ಸೊ ಈಗ ನಿನ್ನೆ ನನಗೆ ಹೊಸಳ್ಳಿಯವರು ಫೋನ್ ಮಾಡಿದ್ರು, ಹೊಸಳ್ಳಿಯಲ್ಲಿ ಬಸ್ಗಳು ಸರಿಯಾಗಿ ನಿಲ್ಲಿಸ್ತಾ ಇಲ್ಲ ಅಂತ. ಬೇರೆ ಯಾವುದೇ ವಿಭಾಗದ ಬಸ್ ಇರ್ಬೋದು ಅದಿರ್ಬೋದು, ನಾವು ಕೂಡಲೇ ಅವ್ರಿಗೆ ಸ್ಪಂದಿಸಿ ನಾವು TC ಹಾಕ್ಬಿಟ್ಟು ಕೂಡಲೇ ಅವ್ರಿಗೆ ಏನು ವ್ಯವಸ್ಥೆ ಮಾಡ್ತಾ ಇದೀವಿ ಅದು ಮಾಡ್ತಾ ಇದ್ದೀವಿ. ಇದೆಲ್ಲ ಮಾಡೋದ್ರ ಜೊತೆಗೆ ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ಶಿಸ್ತುಗಳಿಗೆ, ನಮ್ಮ ಸಿಬ್ಬಂದಿಗಳಿಗೆ ಶಿಸ್ತನ್ನು ಪಾಲನೆ ಮಾಡೋದಕ್ಕೆ ನಾವು ಹೆಚ್ಚಿಗೆ ಒಂದು ಒತ್ತು ಕೊಡ್ತಾ ಸರಿ. ಇನ್ನೊಂದು, ಈಗ ನೀವು ಬಂದು 3 ತಿಂಗಳುಗಳಾಯ್ತು. ಇವಾಗ ಬಂದಾಗ ಬಹಳಷ್ಟು ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿಗೆ ಏನು ಸಿಗ್ತಕ್ಕಂತಂದ್ರೆ ಅಲ್ಲಿ ಸಿಬ್ಬಂದಿಗಳಿಗೆ ನೀವು ಒಂದು ಮುನ್ನೆಚ್ಚರಿಕೆನ ಕೊಡ್ತೀರಿ. ಅಂದ್ರೆ ಈ ಕೆಲಸಗಳನ್ನ ಮಾಡಬೇಕು, ಯೂನಿಫಾರ್ಮ್ ಗಳನ್ನ ನೀಟ್ ಆಗಿರ್ಬೇಕು, ಅಲ್ಲಿರ್ತಕ್ಕ ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ಬಸ್ ನಿಲ್ದಾಣ ಇರತಕ್ಕಂತ ನಾವು ಬಹಳಷ್ಟು ಸಾರಿ ವೀಕ್ಷಣೆ ಮಾಡಿದಾಗ ಗೊತ್ತಾಯ್ತು, ಅಲ್ಲಿ ಬಸ್ ನಿಲ್ದಾಣ ಒಳಭಾಗದಲ್ಲಿ ಆಗಿರ್ಬೋದು ಹೊರಭಾಗದಲ್ಲಿ ಆಗಿರ್ಬೋದು ಭಿತ್ತಿ ಪತ್ರಗಳಂತ ಕರಿತೀವಿ ನಾವು, ಪೋಸ್ಟರ್ಗಳು ಬಹಳಷ್ಟು ಹಾವಳಿ ಆಗಿದೆ. ಅದ್ರ ಕುರಿತಾಗಿ ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ನೀವು ತಗೊಂಡಿದ್ದೀರಾ ವಿಚಾರಣೆ? ಈಗ ನೋಡಿ, ನಾನು ಪರ್ಸನಲಿ ನಾನು ಬಸ್ ಸ್ಟ್ಯಾಂಡ್ ವಿಸಿಟ್ ಮಾಡಿದಾಗೆಲ್ಲ ಮೊದಲೇನಾಗಿ ನಾನು ನೋಡ್ತಕ್ಕಂಥದ್ದು ಅದನ್ನ. ನಾವೀಗ ಭಿತ್ತಿಪತ್ರ ಅಂತಂದು ಹೇಳಿ ಕಂಡು ಬಂದಾಗ ನಮ್ಮ ಸರ್ಕಾರಿ ಇಲಾಖೆಯ ಯೋಜನೆಗಳದ್ದು ಕೆಲವು ಸಂಬಂಧಪಟ್ಟಿದ್ದ ಅಲ್ಲಿ ಪೋಸ್ಟರ್ಸ್ ಇದೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಿದ್ದು ಇದು ಬಿಟ್ರೆ ಬೇರೆ ಅದಿಲ್ಲ. ಯಾಕಪ್ಪ ಅಂದ್ರೆ ಸರ್ಕಾರಿ ಇಲಾಖೆಯ ಯೋಜನೆಗಳು ಬಂದಾಗ ಅಲ್ಲಿ ಪ್ರಚಾರ ಮಾಡ್ತಕ್ಕಂಥದ್ದು ಸರ್ಕಾರದ ಒಂದು ಅಂಗಸಂಸ್ಥೆ, ಅದು ನಮ್ದು ಸಹ ಕೆಲಸ ಇರ್ತದೆ, ಅದಕ್ಕೆ ನಾವು ಅನುವು ಮಾಡಿಕೊಡ್ತಾ ಇದೀವಿ. ಬಟ್ ಈಗ ಯಾವುದೇ ಜಾತ್ರೆ ಅದು ಇದು ಅಂತ ಈಗ ನೋಡಿ, ನಮ್ಮ ಸಿಬ್ಬಂದಿಗಳೇ ಯಾವಾಗ ಅವರೇ ಸ್ವಂತ ಸ್ವಚ್ಛ ಮಾಡೋದಕ್ಕೆ ಶುರು ಮಾಡಿದವರು ಈ ಪೋಸ್ಟರ್ಗಳನ್ನ ಅದನ್ನ ಅವರೇ ಬಹಳಷ್ಟು ಜನ ಸ್ವಚ್ಛ ಮಾಡಿದ್ದಾರೆ ಪೋಸ್ಟರ್ಗಳನ್ನ, ಅದನ್ನೆಲ್ಲ ನೋಡ್ಬಿಟ್ಟು ಅದನ್ನ ಮಾಡಿದ್ಮೇಲೆ ಈಗ ಹಚ್ಚೋದಕ್ಕೆ ಅವ್ರು ಬಿಡ್ತಾ ಇಲ್ಲ. ಬೇರೆ ಭಿತ್ತಿಪತ್ರಗಳು ಅದು ಇದು ಹಾಕೋದಕ್ಕಂತ ವ್ಯವಸ್ಥೆ ನಮ್ಮಲ್ಲಿ ಎಲ್ಲಿಗೆ ಅವರೇ ವಾಲಂಟ್ರಿ ಆಗಿ ನಮ್ಮ ಸಿಬ್ಬಂದಿಗಳು ಇಲ್ಲಿ ಹಾಕೋ ರೀತಿಲಿಲ್ಲ. ಸರ್ಕಾರಿ ಯೋಜನೆಗಳಿದೆ, ಸಾರ್ವಜನಿಕ ಈಗ ಮಕ್ಕಳ ಸಹಾಯವಾಣಿ ಹಾಕ್ಲೇಬೇಕು ನಾವು, ಅದಕ್ಕೆ ಏನು ದೂರವಾಣಿ ನಂಬರ್ಗಳಿದೆ ಹಾಕ್ಬೇಕು ನಾವು, ಅದು ನಮ್ಮ ಕರ್ತವ್ಯನೂ ಸಹ. ನಾವು ಅದಕ್ಕೆ ಅಲೋ ಮಾಡಿದ್ದೀವಿ. ಸರ್ಕಾರದ ಕೆಲವು ಯೋಜನೆಗಳು, ಕೆಲವು ಬಸ್ ಸ್ಟ್ಯಾಂಡ್ ಅಲ್ಲಿ ಪ್ರಚಾರ ಮಾಡ್ಬೇಕಂತ ಜಿಲ್ಲಾಧಿಕಾರಿಗಳು ಮತ್ತೆ ಸರ್ಕಾರದ ನಿರ್ದೇಶನಗಳು ಇರ್ತದೆ, ಅದನ್ನು ನಾವು ಅಲೋ ಮಾಡಿದೀವಿ, ಅದನ್ನ ಹಾಕ್ಲೇಬೇಕು ಮಾಡಿದೀವಿ. ನಮ್ಮ ಸೇವೆಗಳು ನಾವು ಮಾಡ್ಲೇಬೇಕು ಆಗ್ತಾ ಇದೀವಿ. ಇನ್ನೂ ಮುಂದುವರೆದು ಈಗ ಯಾರಾದ್ರೂ ಪ್ರಶ್ನೆ ಮಾಡ್ಬೋದು, ಸರ್ ನಿಮ್ಮ ಇದರಲ್ಲಿ ನಿಮ್ಮ ಟೈಮ್ ಟೇಬಲ್ ಸರಿಯಾಗಿಲ್ಲ, ಆದ್ರೆ ಅದನ್ನು ಸಹ ನಾವು ಈಗ ಆಲ್ರೆಡಿ ಕೆಲಸ ಶುರು ಮಾಡಿದ್ದೀವಿ. ಈ ಹಳೇ ಹೊಸ ನಮ್ದೆಲ್ಲ ಸರ್ವಿಸಸ್ ಅದು ಚೇಂಜ್ ಆಗ್ತಾ ಇರ್ತದೆ, ಹೊಸ ಸರ್ವಿಸ್ಗಳು ಬರ್ತಾ ಇರ್ತವೆ, ಎಲ್ಲ ಆಗ್ತಾ ಇರ್ತದೆ. ಸೊ ಆ ವೇಳಾಪಟ್ಟಿನೂ ಸಹ ಒಂದು ದೊಡ್ಡದಾಗಿ ಈಗ ಆಲ್ರೆಡಿ ರೆಡಿ ಮಾಡಿದೀವಿ. ಸೊ ಶಾರ್ಟ್ಲಿ ನಾವು ಅದು ದೊಡ್ಡ ವೇಳಾಪಟ್ಟಿನೂ ಸಹ ಬಸ್ ಸ್ಟ್ಯಾಂಡ್ ಅಲ್ಲಿ ಬರ್ತದೆ. ಅಂದ್ರೆ ಈ ಸೌಲಭ್ಯಗಳು ಯಾವ್ದು ಕೊರತೆ ಇಲ್ಲ ಸರ್. ಇನ್ನೊಂದು ಏನಂತ ಹೇಳಿದ್ರೆ, ಓಕೆ, ಕೊಪ್ಪಳ ಬಸ್ ನಿಲ್ದಾಣದಲ್ಲಿ ಬಂದ್ರಿ, ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳನ್ನ ಬಹಳಷ್ಟು ನೀಟಾಗಿ ಅವ್ರು ರೆಡಿ ಮಾಡಿದ್ರಿ, ಅವ್ರಿಗೆ ಏನು ಬೇಕಾಗೋದ ಪ್ರತಿಯೊಂದು ಕೂಡ ಮಾಹಿತಿ ನೀಡಿದ್ರಿ. ಜೊತೆಗೆ ಕೊಪ್ಪಳ ಭಾಗದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಗ್ರಾಮೀಣ ಭಾಗಗಳಾಗಿರ್ಬೋದು ಅಥವಾ ಇನ್ನು ವಿಸ್ತರಣೆಗೊಂಡಿರ್ತಕ್ಕಂಥ ಸ್ವಲ್ಪ ಸಣ್ಣ ಪುಟ್ಟ ನಗರಗಳಾಗಿರ್ತಕ್ಕಂಥ ಒಂದು ಬಸ್ ನಿಲ್ದಾಣಗಳಲ್ಲಿ ಬಹಳಷ್ಟು ನಮಗೆ ಏನಂತ ಹೇಳಿದ್ರೆ ನಾವು ವರದಿ ಮಾಡಿದ ಪ್ರಕಾರವಾಗಿ, ನಾವು ಸುದ್ದಿ ಮಾಡಿದ ಪ್ರಕಾರವಾಗಿ ನಿಲ್ದಾಣಗಳನ್ನ ಸಾರ್ವಜನಿಕರು ಬಳಸ್ಕೊಳ್ಳಿರುವಂತದ್ದು ನಮ್ಗೆ ಕಂಡು ಬಂದಿರುವಂತದ್ದು. ಅಂದ್ರೆ ಅಲ್ಲಿ ದೇವಸ್ಥಾನಗಳನ್ನು ನೋಟ್ಟಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಬೇರೆ ರೀತಿಯ ಒಂದು ಏನಪ್ಪಾ ಅಂತ ಹೇಳಿದ್ರೆ ವಿಷಯಕ್ಕೆ ಅದನ್ನ ಬಳಸ್ಕೊಂಡಿರುವಂತದ್ದು ಕಂಡು ಬಂದಿದೆ. ಆ ವಿಷಯಕ್ಕೆ ಅಲ್ಲಿ ಸಂಬಂಧಪಟ್ಟಂತಹ ಸಿಬ್ಬಂದಿಗಳಿಗೆ ನೀವೇನು ಜಾಗೃತಿಯನ್ನು ಮೂಡಿಸಿದ್ರಿ, ಅಲ್ಲಿಗೆ ನೀವು ಹೋಗಿ ಅದನ್ನ ಪ್ರಶ್ನೆ ಮಾಡುವಂತದ್ದು ಮಾಡಿ? ಈಗ ನೋಡಿ, ಈಗ ಏನ್ ಮಾಡ್ತಾ ಇದೀವಿ ನಾವು, ಆಲ್ಮೋಸ್ಟ್ ತಾಲೂಕಾ ಬಸ್ ನಿಲ್ದಾಣಗಳದ್ದು ನಮ್ದು ಒಂದು ಗ್ರೂಪ್ ಇದೆ. ಎಲ್ಲಾ ತಾಲೂಕಾ ಬಸ್ ನಿಲ್ದಾಣಗಳದ್ದು ನಾವು ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳದ್ದು ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ, ಬಸ್ ಸ್ಟ್ಯಾಂಡ್ ಕ್ಲೀನಿಂಗ್ ಗ್ರೂಪ್ ಅಂತ ಇದೆ. ಪ್ರತಿ ದಿನ ಬಸ್ ನಿಲ್ದಾಣಗಳನ್ನು ಸ್ವಚ್ಛ, ಬರೀ ಕೊಪ್ಪಳ ಒಂದೇ ಅಲ್ಲ, ಗಂಗಾವತಿ ಇರ್ಬೋದು, ನಮ್ಮ ಕುಷ್ಟಗಿ ಇರ್ಬೋದು, ಕುಕ್ಕನೂರು ಇರ್ಬೋದು, ಎಲ್ಲಾ ಮೇಜರ್ ಬಸ್ ಸ್ಟ್ಯಾಂಡ್ಗಳದ್ದು ನಮಗೆ ಅದರಲ್ಲಿ ಪ್ರತಿ ದಿನ 4 ಹಂತಗಳಲ್ಲಿ ಫೋಟೋ ಬರ್ತದೆ. ಬೆಳಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ಸಾಯಂಕಾಲ ಒಂದ್ಸರಿ, ರಾತ್ರಿ ಒಂದ್ಸರಿ. ಪ್ರತಿಯೊಬ್ರು ಫೋಟೋಗಳು ನಮಗೆ ಗೂಗಲ್ ಲೊಕೇಶನ್ ಸಮೇತ ಅಪ್ಲೋಡ್ ಮಾಡ್ತಾರೆ. ಬರೀ ಫೋಟೋಗಳು ಹಾಕೋದಲ್ಲ, ಕ್ಲೀನಿಂಗ್ ಬಗ್ಗೆ ಏನ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮಗೆ ತಿಳಿಸ್ತಾರೆ. ಅದನ್ನ ಮಾನಿಟರ್ ಮಾಡ್ತಕ್ಕಂಥದ್ದು ಒಂದು ಕೆಲಸ. ನೀವು ಹೇಳ್ದಂಗೆ ಗ್ರಾಮೀಣ ಭಾಗಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ಈ ತರ ನೀವು ಹೇಳ್ದಂಗೆ ಏನಾದ್ರು ಬೇರೆಯವರು ಬಳಸ್ತಕ್ಕಂಥ ಇದನ್ನ ಕಂಡು ಬಂದಿವಿ. ಅದಕ್ಕೆ ನಾವೇನ್ ಮಾಡಿದೀವಿ, ಯಾವ ಗ್ರಾಮೀಣ ಭಾಗಗಳಲ್ಲಿ ನಾವೇನು ಈಗ TCಗಳು ಎಲ್ಲ ಕಡೆ ಕೊಡಕ್ ಆಗಿಲ್ಲ ಅಂದಾಗ 1491 ಅಂತ ನಮ್ಮದ್ರಲ್ಲಿ ಇದೆ. ಅಂದ್ರೆ ಲಘು ಕರ್ತವ್ಯಕ್ಕೆ ಬಂದಿರೋರು ಅಂತವ್ರನ್ನ ಅಲ್ಲಿಗೆ ನಿಯೋಜನೆ ಮಾಡ್ತಕ್ಕಂಥದ್ದನ್ನ ಮಾಡಿಬಿಟ್ಟು ಆ ರೀತಿಯ ಯಾವುದೇ ರೀತಿಯ ಅವ್ರು ಬಳಕೆ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಇನ್ನೂ ಒಂದು ಬದಲಾವಣೆ ಏನ್ ಮಾಡಿದೀವಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗೆ ಈ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಬಸ್ ನಿಲ್ದಾಣಗಳಲ್ಲಿ ಸಣ್ಣ ಪುಟ್ಟ ಸ್ಟಾಲ್ಗಳಿರ್ತದೆ, ಹೋಟೆಲ್ಗಳಿಗಂತ ಜಾಗ ಮಾಡಿರ್ತೀವಿ, ಸ್ಟಾಲ್ಗಳಿಗಂತ ಜಾಗ ಮಾಡಿರ್ತೀವಿ. ಮೊದ್ಲಿಗೆ ಬಾಡಿಗೆ ಜಾಸ್ತಿ ಆಗ್ಬಿಟ್ಟಿದೆ ಹೆಚ್ಚಿಗೆ ಆಗ್ಬಿಟ್ಟಿದೆ ಅಂತ ಹೇಳಿ ಯಾರು ಅಲ್ಲಿಗೆ ಬಾಡಿಗೆ ಬರ್ತಾ ಇಲ್ಲ. ಸೊ ಆ ಬಾಡಿಗೆಗಳು ಇತ್ತಂದ್ರೆ ಹೇಳಿದ್ರೆ ಈ ತರ ಬಳಸ್ತಕ್ಕಂಥ ಕೆಲಸ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವೀಗ ಏನ್ ಮಾಡಿದೀವಿ, ಒಂದು ಹೊಸ ಒಂದು ಇದರಲ್ಲಿ ನಮ್ಮ ಒಂದು ತಂಡವನ್ನ ಕಳಿಸ್ಬಿಟ್ಟು
ಲೋಕಲ್ ಸ್ಟಡಿ ಮಾಡ್ತಾ ಇದ್ವಿ. ಲೋಕಲ್ ಸ್ಟಡಿ ಮಾಡಿಬಿಟ್ಟು ಲೋಕಲ್ ಬಾಡಿಗೆ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಬಾಡಿಗೆ ಏನಿದೆ ಅದೇ ಬಾಡಿಗೆನ ನಿಗದಿಪಡಿಸ್ಬಿಟ್ಟು ಟೆಂಡರ್ ಕರಿತಕ್ಕಂಥ ವ್ಯವಸ್ಥೆನ ಈಗ ಮಾಡ್ತಾ ಇದ್ವಿ. ಈಗ ನೆಕ್ಸ್ಟ್ ಕರೆಯೋ ಟೆಂಡರ್ ಏನಿದೆಯಲ್ಲ, ಈಗ ಶಾರ್ಟ್ಲಿ ಒಂದು ನಾವು ವಾರ 15 ದಿವಸದಲ್ಲಿ ಒಂದು ಟೆಂಡರ್ ಬಿಡುಗಡೆ ಮಾಡ್ತಾ ಇದ್ವಿ. ಎಲ್ಲ ಬಸ್ ನಿಲ್ದಾಣ ಟೆಂಡರ್ ಬಿಡುಗಡೆ. ಆ ಇದರಲ್ಲಿ ಈ ಹಿಂದೆ ನೋಡಿದ ಬಾಡಿಗೆಗಳು ಇರಲ್ಲ. ನಾವು ಒಂದು ನಿಗದಿಪಡಿಸಿದ ಬಾಡಿಗೆಗಳು ಈ ಹಿಂದೆ ನಿಗದಿಪಡಿಸಿದ ಬಾಡಿಗೆ ಇರಲ್ಲ. ಹೊಸ ಬಾಡಿಗೆಗಳನ್ನು ನಿಗದಿಪಡಿಸಿ ಅಲ್ಲಿ ಆ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ಆ ಲೊಕ್ಯಾಲಿಟಿಗೆ ಹೊಂದ್ಕೊಳ್ತುವಂತ ಬಾಡಿಗೆಗಳನ್ನು ನಾವು ಇಟ್ಬಿಟ್ಟು ಕರಿತಾ ಇದ್ದೀವಿ. ಸೊ ಅದನ್ನ ಫಿಲಪ್ ಮಾಡ್ತಾ ಇದ್ವಿ. ಯಾವಾಗ ಈ ಬಾಡಿಗೆದಾರರು ಇನ್ನೊಬ್ರು ಆ ಬಸ್ ನಿಲ್ದಾಣದಲ್ಲಿ ಇರ್ತಾರೋ ಆಟೋಮೆಟಿಕಲಿ ಈ ತರದ್ದು ಯಾವುದು ಆಗೋದಿಲ್ಲ ಅಂತಂದು ಹೇಳ್ಬಿಟ್ಟು ನಾವು ಒಂದು ಕ್ರಮ ತಗೋತಾ ಇದ್ದೀವಿ. ಎಸ್ ಸರ್, ಇನ್ನೊಂದು ಇದೇ ನಮ್ಮ ಕೊಪ್ಪಳ ಬಸ್ ನಿಲ್ದಾಣದಲ್ಲಿ ಬಹಳ ಬಹಳ ಚೆನ್ನಾಗಿ ಒಂದು ಹೊರಭಾಗದಲ್ಲಿ ಅಂದ್ರೆ ಬಸ್ ಸ್ಟ್ಯಾಂಡ್ ಒಳಪಡತಕ್ಕಂತ ಒಂದ್ ಕಡೆ ಮೂಲೆಯಲ್ಲಿ ಒಂದೆರಡು ಶೌಚಾಲಯ ನಿರ್ಮಾಣ ಮಾಡಿದ್ದೀರಿ. ಬಹಳ ಚೆನ್ನಾಗಿದೆ, ನೋಡಕ್ ಕೂಡ ಸುಮಾರು ಸಾರ್ವಜನಿಕ ಬಹಳ ಹೆಲ್ಪ್ ಆಗ್ತವೆ ಅನ್ನುವಂಥದ್ದು. ಅದಕ್ಕೆ ಯಾಕೆ ಏನಾದ್ರು ಕೂಡ ಅದು ಪ್ರಾರಂಭ ಆಗ್ತಿಲ್ಲ, ಅದನ್ನ ಕಟ್ಟಡ ನಿರ್ಮಾಣ ಮಾಡಿ ಅದಕ್ಕೆ ಕೀಲಿ ಹಾಕಿ ಸುಮ್ಮನೆ ಬಿಟ್ಟಿರುವಂತದ್ದು ಬಹಳಷ್ಟು ಟೀಕಿಗೆ ಅದು ಗ್ರಾಸವಾಗ್ತದೆ. ನೋಡಿ, ನಾನು ಇದು ಈ ಹಿಂದೆ ನಗರಸಭೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕರ ಸೌಲಭ್ಯಗೋಸ್ಕರ. ಸೊ ಅದು ಮಾಡಿದ ಇದನ್ನ ನಾನು ಬಂದ ತಕ್ಷಣನೇ ನಾನು ನೋಡಿದಾಗ ಅದು ಕೀಲಿ ಹಾಕಿದ್ರೆ ನಾನು ನೋಡಿದೆ. ಅದು ವಿಚಾರ ಮಾಡಿದಾಗ ಅದನ್ನು ನಮಗೆ ನಗರಸಭೆಯಿಂದ ಹ್ಯಾಂಡ್ ಓವರ್ ಆಗಿರ್ಲಿಲ್ಲ, ಕೆಲವೊಂದು ಕೆಲಸಗಳು ಬಾಕಿ ಇತ್ತು ಅಂತ ಹೇಳ್ಬಿಟ್ಟು ನಾನು ಗಮನಕ್ಕೆ ಕೂಡಲೇ ನಾವು ನಗರಸಭೆಗೆ ಪತ್ರ ಬರೆದ್ಬಿಟ್ಟು ಏನೇನು ಕೆಲಸಗಳು ಬಾಕಿ ಇದೆ ಅದನ್ನ ನಮಗೆ ಪೂರ್ಣಗೊಳಿಸ್ಬಿಟ್ಟು ನಮ್ಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿದೆ. ಆ ಒಂದು ತಿಂಗಳು 1.5 ತಿಂಗಳಲ್ಲಿ ಅವ್ರ ಎಲ್ಲಾ ಕೆಲಸಗಳನ್ನ ಪೂರ್ಣಗೊಳಿಸಿ ಸಣ್ಣ ಪುಟ್ಟ ಕೆಲಸಗಳಿತ್ತು, ಟಾಯ್ಲೆಟ್ಗಳದ್ದು ಇನ್ನೊಂದು ಕೆಲಸಗಳಿತ್ತು, ಪೂರ್ಣಗೊಳಿಸಿ ನಮಗೆ ಹ್ಯಾಂಡ್ ಓವರ್ ಮಾಡಿದ್ರು. ಹ್ಯಾಂಡ್ ಓವರ್ ಮಾಡಿದ ನಂತರ ನಾವೇನ್ ಮಾಡಿದ್ವಿ, ಈಗ ನಾವು ನಮ್ಮದ್ರಲ್ಲಿ ಪದ್ಧತಿ ಏನಿದೆ ಅಂದ್ರೆ ಗುತ್ತಿಗೆದಾರನ್ನ ಇದು ಮಾಡ್ಬಿಟ್ಟು ಮಾಡ್ತಕ್ಕಂಥ ಈಗಿರ್ತಕ್ಕಂಥ ಗುತ್ತಿಗೆದಾರರಿಗೆ ನಾವು ಅದನ್ನ ಮೇಂಟೈನ್ ಮಾಡಿ ಅಂತ ಹೇಳಿದ್ವಿ. ಅವರು ಇಲ್ಲ ಸರ್ ನಮ್ಗೆ ಕಷ್ಟ ಆಗ್ತದೆ ಹಾಗೆ ಹೀಗೆ. ಇಲ್ಲ ಸ್ವಾಮಿ, ನಿಮಗೆ ಎಷ್ಟಾಗುತ್ತೋ ಅಷ್ಟು ನಮಗೆ ನಿಗದಿ ಮಾಡಿಕೊಡಿ, ನಾವು ಅದನ್ನ ಕೂಡಲೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದಾಗ ಅವರು ಸಹ ಇದು ಮಾಡ್ಬಿಟ್ಟು ಒಂದು ದರ ನಿಗದಿ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ನಾವು ಕೇಂದ್ರ ಕಚೇರಿಗೆ ಅನುಮತಿಗೆ ಕಳಿಸಿದ್ದೀನಿ. ಈಗ ಕೇಂದ್ರ ಕಚೇರಿಯಿಂದ ಅನುಮತಿ ಬಂದ ತಕ್ಷಣ ಮತ್ತೆ ಅದನ್ನು ಸ್ಟಾರ್ಟ್ ಆಗುತ್ತೆ. ಎಸ್ ಸರ್, ಇನ್ನೊಂದು ಏನಂತ ಹೇಳಿದ್ರೆ ನನಗೆ ಬಹಳಷ್ಟು ಅಂದ್ರೆ ನೀವು ಇದೀಗ ನಾವು ಬಹಳಷ್ಟು ಅಂದ್ರೆ ಒಂದು 3-4 ಪದಗಳನ್ನ ತಗೊಂಡ ಒಂದು ವಿಷಯ ಏನಂತ ಹೇಳಿದ್ರೆ, ಬಹಳಷ್ಟು ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸಮಯಕ್ಕೆ ತಕ್ಕ ಹಾಗೆ ನಿಗದಿತ ಸಮಯಕ್ಕೆ ಬರ್ಲಿಕ್ಕಿಲ್ಲ ಅನ್ನುವಂಥದ್ದು ಆರೋಪ ಇರುವಂತದ್ದು. ಜೊತೆಗೇನೆ ಪಾಪ ಬಹಳಷ್ಟು ಮಕ್ಕಳು ಅಂದ್ರೆ ಡೋರಿನ ಕೆಳಭಾಗದಲ್ಲಿ ನಿಂತ್ಕೊಂಡಿರುವಂತದ್ದಾಗಿರ್ಬೋದು, ಈ ರೀತಿಯ ಒಂದು ಸ್ವಲ್ಪ ನಡೀತಾರೆ. ಅದಕ್ಕೆ ಮುಂದೇನಾದ್ರೂ ಸಾವಿಗೀಡಾಗ್ತಕ್ಕಂಥದ್ದಾಗಿರ್ಬೋದು, ಅಪಘಾತಗಳು ಅವುಗಳ ನಡೀತಕ್ಕಂಥದ್ದು ಏನಾದ್ರೂ ಆಗ್ಬೋದು, ಅದಕ್ಕೆ ಏನಾದ್ರೂ ಕ್ರಮ ತಗೊಂಡಿದ್ದೀರಾ ಅಥವಾ ಬಹಳಷ್ಟು ಗ್ರಾಮ ಭಾಗಗಳ ಕೂಡ ನಡೀತು ಇತ್ತೀಚೆಗೆ? ಈಗ ನಾವು ಏನ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ, ಈ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಮೊದಲಿಗೆ ನಾ ಏನ್ ಮಾಡ್ತಾ ಇದ್ದೀನಿ, ಎಲ್ಲಿ ಈ ತರದ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆಯೋ ಅಂತ ಭಾಗಗಳಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಬಸಾಪುರ, ಅವ್ರಿಗೆ ಬಸ್ಗೆ ಸಮಸ್ಯೆ ಇದೆ ಅಂತ ಹೇಳಿದಾಗ ಅವ್ರಿಗೆ ಎಕ್ಸ್ಪ್ರೆಸ್ ಬಸ್ಗಳು ನಿಲ್ಲಿಸ್ತಾ ಇಲ್ಲ ಅಂತ ಹೇಳಿ, ಸೊ ಕೂಡಲೇ ಅದಕ್ಕೆ ಕ್ರಮ ತಗೊಂಡು ಎಕ್ಸ್ಪ್ರೆಸ್ ಬಸ್ಗಳು ನಿಲ್ಲಿಸ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನಮ್ಮ ಬೂದಗುಂಪ ಅಲ್ಲಿನೂ ಸಹ ಅದೇ ರೀತಿಯ ಒಂದು ಇದು ಬಂತು. ಸೊ ಅದನ್ನ ಕ್ರಮ ತಗೊಂಡ್ವಿ. ಅಲ್ಲಿ 1-2 ಸಮಸ್ಯೆಗಳು, ಮೇಜರ್ ಸಮಸ್ಯೆಗಳು ಇದಾಯ್ತು. ಅದೇ ರೀತಿಯಲ್ಲಿ ನಮ್ಮ ಹನುಮಸಾಗರ ಅಂತ ಹೇಳ್ಬಿಟ್ಟು, ಹನುಮಸಾಗರದಲ್ಲಿ ವಿದ್ಯಾರ್ಥಿಗಳು ಅಲ್ಲಿದೂ ಸಹ ನಾನು ನಮ್ಮ ಸಿಬ್ಬಂದಿಗಳಿಂದನೂ ಇದನ್ನು ಮಾಹಿತಿ, ಅಲ್ಲಿ ಏನಾಗ್ತಾ ಇತ್ತು, ಒಂದು ಗಜೇಂದ್ರ